ಉತ್ತರ ಕರ್ನಾಟಕ ಈ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಬೆಳಕನ್ನು ಚೆಲ್ಲಬೇಕು, ಅವರ ಅಭಿವೃದ್ಧಿಯ ಬಗ್ಗೆ ಪೂರಕವಾಗಿ ಮಾತಾಡ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು ಒಂದು ವಿಶೇಷ. ತಮ್ಗೆ ಅದಕ್ಕೋಸ್ಕರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಅಧ್ಯಕ್ಷರೇ. ಉತ್ತರ ಕರ್ನಾಟಕ ಒಂದು ಐತಿಹಾಸಿಕವಾಗಿ ಹಿಂದೆ ಉಳಿದಿದೆ ಅಧ್ಯಕ್ಷರೇ. ಇದಕ್ಕೆ ಹಿಂದಿನ ಸರ್ಕಾರಗಳ ಕಾರಣ ಅಲ್ಲ, ಹಿಂದಿನಿಂದ ಬಂದಿರತಕ್ಕಂಥ ಸರ್ಕಾರಗಳೆಲ್ಲವೂ ಕೂಡ ಉದಾಸೀನ ಭಾವನೆಯಿಂದ ಇದನ್ನ ಹಿಂದುಳಿಲಿಕ್ಕೆ ಕಾರಣ ಆಗಿದೆ. ಅದರಲ್ಲೂ ಕೂಡ ಹೈದರಾಬಾದ್ ಕರ್ನಾಟಕ, ಕಲ್ಯಾಣ ಕರ್ನಾಟಕ ಅತಿ ಹಿಂದುಳಿದಿರ್ತಕ್ಕಂಥ ಒಂದು ಪ್ರದೇಶ ಇವತ್ತು ಆಗಿದೆ ಅಧ್ಯಕ್ಷರೇ. 1956ರಲ್ಲಿ ಕೇಂದ್ರ ಸರ್ಕಾರ ಉತ್ತರ ಕರ್ನಾಟಕ, ಅದರಲ್ಲೂ ಕಲ್ಯಾಣ ಕರ್ನಾಟಕ ಹಿಂದುಳಿದ ಮನಗಂಡು ಜಸ್ಟಿಸ್ ಫಜಲ್ ಅಲಿ ಕಮಿಷನ್ ನೇಮಕ ಮಾಡಿ 3 ಜನ ನ್ಯಾಯಾಧೀಶರ ನೇತೃತ್ವದಲ್ಲಿ ಕಮಿಷನ್ ರಚನೆ ಆಗಿತ್ತು ಅಧ್ಯಕ್ಷರೇ. ಸುಮಾರು 69 ವರ್ಷಗಳಾಗಿದೆ ಅಧ್ಯಕ್ಷರೇ. ಆವತ್ತಿಂದನೂ ಕೂಡ ಈ ಕಮಿಷನ್ ಕಲ್ಯಾಣ ಕರ್ನಾಟಕ ವಿಶೇಷ ಸ್ಥಾನಮಾನ ಸಮಾನತೆಗೋಸ್ಕರ ವಿಶೇಷವಾದಂತಹ ಬಜೆಟ್ ಅನ್ನು ಕೊಡಬೇಕು ಎಂದು ಹೇಳಿ ನಿರ್ದೇಶನ ಕೂಡ ಕೊಟ್ಟಿರ್ತಾರೆ. 2002ರಲ್ಲಿ ನಂಜುಂಡಪ್ಪನವರ ವರದಿ ಜಾರಿಗೆ ಬಂದಿದೆ. 23 ವರ್ಷಗಳಾಗಿದೆ ಅಧ್ಯಕ್ಷರೇ. ನಂಜುಂಡಪ್ಪನ ವರದಿಗೆ ಅನುಗುಣವಾಗಿ 18 ಜಿಲ್ಲೆಗಳು ಹಿಂದುಳಿದ ಭಾಗಗಳಾಗಿವೆ ಅಂತೇಳಿ ಪ್ರತಿ ವರ್ಷ 2,000 ಕೋಟಿ ರೂಪಾಯಿಯನ್ನ ಬಜೆಟ್ ಅಲ್ಲಿ ತೆಗೆದಿರಿಸಬೇಕು, ಅದಕ್ಕೋಸ್ಕರ ಖರ್ಚಾಗಬೇಕು, ಅಭಿವೃದ್ಧಿ ಆಗಬೇಕು ಅಂತಕ್ಕಂಥದ್ದನ್ನು ಕೂಡ ಮಾಡಿರ್ತಕ್ಕಂಥದ್ದು ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಈ ಒಂದು 23 ವರ್ಷಗಳಿಂದ 18 ಜಿಲ್ಲೆಗಳಲ್ಲಿ ಯಾವ ರೀತಿ ಅಭಿವೃದ್ಧಿ ಆಗಿದೆ, ಹಣ ಎಷ್ಟು ಬಿಡುಗಡೆ ಆಗಿದೆ, ಯಾವ ರೀತಿ ಖರ್ಚಾಗಿದೆ ಅಂತಕ್ಕಂಥದನ್ನ ಬೆಳಕು ಚೆಲ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಅದಕ್ಕೊಂದು ಸಮಿತಿಯನ್ನ ಮಾಡಬೇಕು, ತಜ್ಞರ ಸಮಿತಿಯನ್ನ, ವರದಿಯನ್ನ ಕೊಡಬೇಕು. ಇದರಿಂದ ಎಷ್ಟು ತಾಲೂಕುಗಳು ಅಭಿವೃದ್ಧಿ ಆಗಿದ್ದಾವೆ, ಇನ್ನೂ ಯಾವ ಹಿಂದೆ ಉಳಿದಾವೆ, ಯಾವ ಕಾರಣಕ್ಕೆ ಹಿಂದೆ ಉಳಿದವನ್ನು ಕೂಡ ಹೇಳಬೇಕು ಅಂತಕ್ಕಂಥದನ್ನು ಕೂಡ ಈ ಸಂದರ್ಭ ಸರ್ಕಾರಕ್ಕೆ ನಾನು ಹೇಳ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಹೈದರಾಬಾದ್ ಕರ್ನಾಟಕ ಕೂಡ 5,000 ಕೋಟಿ ಕೊಡ್ತೇವೆ ಅಂತ ಘೋಷಣೆ ಮಾಡಿದ್ರು. ಅದು ಕೂಡ ಯಾವ ರೀತಿ ಖರ್ಚಾಗ್ತಾ ಇದೆ, ಈ ವರ್ಷ ಬಿಡುಗಡೆ ಆದ್ರೆ ಹಣ ಖರ್ಚಾಗಿದ್ರೆ ಅದು ಮುಂದಿನ ವರ್ಷ ಕೂಡ ಕೊಡಬೇಕು ಅಂತಕ್ಕಂಥದ್ದು ಇದ್ರೂ ಕೂಡ ಅದು ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಕೂಡ ಇದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲಬೇಕು ಅಂತಕ್ಕಂಥದ್ದು ಕೂಡ ಹೇಳ್ತೇನೆ ಅಧ್ಯಕ್ಷರೇ. ಈ ಅನ್ಯಾಯವನ್ನ ಸರಿಪಡಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ಕೇಂದ್ರ ಸರ್ಕಾರ 371 ಜಾರಿಗೆ ತಂದು ವಿಶೇಷ ಸ್ಥಾನಮಾನವನ್ನು ಕೂಡ ಕೊಟ್ಟಿದೆ. ಆದರೆ 371 ಕಾಗದದ ಮೇಲೆ ಮಾತ್ರ ಜಾರಿಯಾಗಿದೆ, ಸ್ವಲ್ಪ ಅಭಿವೃದ್ಧಿ ಆಗಿದ್ದೆ ಬಿಟ್ರೆ ಇನ್ನು ವಿಶೇಷವಾದಂತಹ ಅಭಿವೃದ್ಧಿ ಅಥವಾ ಅನುದಾನ ಬಿಡುಗಡೆ ಆಗಿಲ್ಲ ಅಂತಕ್ಕಂಥದನ್ನ ಪ್ರತ್ಯೇಕವಾದಂತಹ ಬಜೆಟ್ ಕೊಟ್ಟಿದ್ರು ಕೂಡ ವಿಶೇಷವಾದಂತಹ ಅನುದಾನ ಕೊಡ್ತಾ ಇದೆ. ಆದರೆ ಖರ್ಚಾಗ್ತಾ ಇಲ್ಲ, ಯಾಕೆ ಖರ್ಚಾಗ್ತಾ ಇಲ್ಲ, ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಕ್ಕಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನು ಕೊಡಬೇಕು, ಇದ್ರ ಬಗ್ಗೆ ಜಾಗೃತಿಯನ್ನು ವಹಿಸಬೇಕು ಅಂತಕ್ಕಂಥದ್ದು ಕೂಡ ನಾನು ಹೇಳ್ತೇನೆ ಅಧ್ಯಕ್ಷರೇ. ಅದರಲ್ಲೂ ಕೂಡ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಅಂದಾಜು ಸುಮಾರು 45,000 ಗ್ರೂಪ್ ಸಿ ಮತ್ತು ಡಿ ಹುದ್ದೆಗಳು ಖಾಲಿ ಇದ್ದು ಅದನ್ನು ಭರ್ತಿ ಮಾಡಿದರೆ ಅಲ್ಲಿ ಯುವಕರಿಗೆ ನಿರುದ್ಯೋಗ ಸಮಸ್ಯೆ ಪರಿಹಾರ ಆಗುತ್ತೆ ಅಧ್ಯಕ್ಷರೇ. ಅದರಲ್ಲೇ ಜೊತೆಗೆ ಇನ್ನು ಈ ಒಂದು ಮಹದಾಯಿ ಡ್ಯಾಂನಿಂದ ಕುಡಿಯುವ ನೀರಿನ ಬಹಳಷ್ಟು ಸಮಸ್ಯೆಗಳು ಪರಿಹಾರ ಆಗೋದ್ರಿಂದ ಅದನ್ನು ಕೂಡ ಕೂಡಲೇ ಹೆಚ್ಚು ಕೆಲಸವನ್ನು ಮಾಡಬೇಕು ಅಂತ ಹೇಳಿ ನಾನು ಒತ್ತಾಯವನ್ನು ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ನಿಜಲಿಂಗಪ್ಪನವರ ಕಾಲದಲ್ಲಿ ಏನು ಅಪ್ಪರ್ ಕೃಷ್ಣ ಡ್ಯಾಂಗೆ ಶಂಕುಸ್ಥಾಪನೆಯನ್ನು ಮಾಡಿ ಪ್ರಾರಂಭ ಮಾಡಿ ಇವತ್ತು ಇನ್ನೇನು ಸುಮಾರು 65-70 ವರ್ಷ ಆಗ್ತಾ ಇದೆ ಅಂತಕ್ಕಂಥ ತಮ್ಗೆಲ್ಲರೂ ಕೂಡ ಗೊತ್ತಿದೆ. ಅದು ಇನ್ನು 514 ಕೋಟಿ ನೀರು ತುಂಬಬೇಕು ಅಂತ ಹೇಳಿದ್ರೆ ಹಿಂದೆ ಬಾಗಲಕೋಟೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಇದುವರೆಗೂ ಕೂಡ ಭೂ ಪರಿಹಾರವನ್ನ ಕೊಟ್ಟಿಲ್ಲ ಅಂತಕ್ಕಂಥದ್ದನ್ನ ನೋಡಿದ್ರೆ ಪರಿಹಾರ ಇಷ್ಟು ಜಾಸ್ತಿ ಆಗ್ತಾ ಇಲ್ಲ. ಸರ್ಕಾರಗಳು, ಹಿಂದಿನ ಸರ್ಕಾರಗಳು ಆವಾಗಲೇ ಪರಿಹಾರವನ್ನು ಕೊಟ್ಟು ಲ್ಯಾಂಡ್ನ ವಶಕ್ಕೆ ಪಡೆದು 514 ಅಡಿ ನೀರನ್ನ ನಿಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡಿ ಅದು ಕೆಳಗಡೆ ಇರ್ತಕ್ಕಂಥ ಏತ ನೀರಾವರಿಗಳಿಗೆ ನೀರನ್ನು ಒದಗಿಸುವ ಮೂಲಕ ಈ ಭಾಗದಲ್ಲಿ ಅಧ್ಯಕ್ಷರೇ ಫಲವತ್ತಾದ ಭೂಮಿ ಇರ್ತಕ್ಕಂಥದ್ದೇ ಈ ಭಾಗದಲ್ಲಿ, ದುಡಿತಕ್ಕಂಥ ರೈತರು ಇರ್ತಕ್ಕಂಥದ್ದೇ ಈ ಭಾಗದಲ್ಲಿ. ಕೃಷಿ, ಕಬ್ಬು ಇರ್ಬೋದು, ಹತ್ತಿ ಇರ್ಬೋದು, ಬೇರೆ ಬೇರೆ ಬೆಳೆಗಳಿರ್ತಕ್ಕಂಥ ಕಷ್ಟಪಡ್ತಕ್ಕಂಥ ರೈತರು ಈ ಭಾಗದಲ್ಲಿ ಇದ್ದಾರೆ, ದುಡಿತಕ್ಕಂಥ ರೈತರು ಇದ್ದಾರೆ. ಕೃಷಿಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನೀರಾವರಿಗೆ ಹೆಚ್ಚು ಆದ್ಯತೆ ಕೊಡಬೇಕು ಅಧ್ಯಕ್ಷರೇ. ನಾನು ಸಹಕಾರ ಮಹಾಮಂಡಲದ ಅಧ್ಯಕ್ಷರಾಗಿ ನಂಜುಂಡಪ್ಪನವರ ವರದಿಯನ್ನು ಓದ್ತಾ ಇದ್ದೆ. ಇಲ್ಲಿ ಒಂದು ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ ಆಗಬೇಕು ಅಂತೇಳಿ, ಟ್ರೈನಿಂಗ್ ಆಗಬೇಕು ಅಂತೇಳಿ ನಂಜುಂಡಪ್ಪನ ವರದಿಯಲ್ಲಿ ಇತ್ತು ಅಧ್ಯಕ್ಷರೇ. ನಾನು ಸರ್ಕಾರ ಮಾಡಬೇಕು ಅಂತ ಹೇಳಿದ್ರು. ಆದ್ರೆ ಸಹಕಾರ ಮಹಾಮಂಡಲದ ವತಿಯಿಂದನೇ ಬೆಳಗಾಮಲ್ಲಿ ಸುಮಾರು 8-10 ಕೋಟಿ ರೂಪಾಯಿ ಖರ್ಚು ಮಾಡಿ ಒಂದು ಕೋಆಪರೇಟಿವ್ ಟ್ರೈನಿಂಗ್ ಸೆಂಟರ್ನು ಕೂಡ ಕಟ್ಟಿಸಿದ್ದೀನಿ, ಯೂನಿಯನ್ ಬಿಲ್ಡಿಂಗ್ ಅನ್ನು ಕೂಡ ಕಟ್ಟಿಸಿದ್ದೀನಿ. ಅಲ್ಲಿ ಸಹಕಾರ ಶಿಕ್ಷಣ ತರಬೇತಿಯನ್ನು ಕೂಡ ಸಹಕಾರ ಮಹಾಮಂಡಲದ ವತಿಯಿಂದ
ನಂಜುಂಡಪ್ಪನವರ ವರದಿಯಲ್ಲಿದ್ದಂಥ ಒಂದು ಯೋಜನೆಯನ್ನು ನಾನು ಜಾರಿಗೆ ತಂದಿದ್ದೇನೆ ಅಂತಕ್ಕಂಥದ್ದನ್ನ ನಾನು ಅತ್ಯಂತ ಸಂತೋಷದಿಂದ ನಾನು ಹೇಳಲಿಕ್ಕೆ ಬಯಸ್ತೇನೆ ಅಧ್ಯಕ್ಷರೇ. ಅದೇ ರೀತಿ ಅಧ್ಯಕ್ಷರೇ, ಈ ಭಾಗದಲ್ಲಿ ಯಾವ ನೀರಾವರಿ ಯೋಜನೆಗಳು ನಮ್ಮ ಕರ್ನಾಟಕ ಸರ್ಕಾರ ಒಂದು ಟೈಮನ್ನು ನಿಗದಿಯನ್ನು ಮಾಡಿ ಅಪ್ಪರ್ ಕೃಷ್ಣಾ ಯೋಜನೆಯಲ್ಲಿ 514 ಕಡೆ ನೀರು ನಿಲ್ತಕ್ಕಂಥದ್ದಕ್ಕೆ ಹಿಂದೆ ಬಾಗಲಕೋಟೆ ಭಾಗದಲ್ಲಿರ್ತಕ್ಕಂಥ ರೈತರಿಗೆ ಪರಿಹಾರವನ್ನ ಕೂಡಲೇ ಒದಗಿಸ್ತೀವಿ ಅಂತ ಹೇಳಿದ್ದಾರೆ. ಅದನ್ನು ಸಂಪೂರ್ಣವಾಗಿ ರೈತರಿಗೆ ಹಣ ಕೊಡ್ತಕ್ಕಂಥದ್ದನ್ನು ಕೂಡ ಮಾಡಬೇಕು. ಈ ಭಾಗದ ಕಲ್ಯಾಣ ಕರ್ನಾಟಕ, ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಏನು ಹಣವನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ, ಎಲ್ಲಿ 2,000 ಕೋಟಿ ಒಂದು ವರ್ಷಕ್ಕೆ ಕೊಡಬೇಕು ಅಂತ ಏನು ಹೇಳ್ತಾ ಇದ್ದೀರಿ, 2,000 ಕೋಟಿ ಬಿಡುಗಡೆ ಆಗಿದೆಯಾ, ಖರ್ಚಾಗಿದೆಯಾ, ಎಷ್ಟು ಅಭಿವೃದ್ಧಿ ಆಗಿದೆ, ಯಾಕಾಗಿಲ್ಲ, ಹಣವನ್ನ ಬೇರೆ ಯಾವುದಕ್ಕೂ ಉಪಯೋಗ ಮಾಡುವಂಗೆ ಇಲ್ಲ, ಮುಂದಿನ ವರ್ಷಕ್ಕೆ ತಗೊಂಡು ಹೋಗ್ಬೇಕು ಅದನ್ನ ಅಂತ ನಾವು ಕೊಡಬೇಕು. ಇಷ್ಟಿದ್ರೂ ಕೂಡ, ಇಷ್ಟೆಲ್ಲ ಯೋಜನೆಗಳು ರೂಪಿಸಿದ್ರು ಕೂಡ ಸರಿಯಾದಂತ ಅಭಿವೃದ್ಧಿಗಳು ಆಗ್ತಾ ಇಲ್ಲ. ಉತ್ತರ ಕರ್ನಾಟಕ ಭಾಗದ ಅಭಿವೃದ್ಧಿ ಕೂಡ ಆಗಬೇಕು. ನಮ್ಮ ಯತ್ನಾಳ್ ಅವರು ಮಾತಾಡ್ತಾ ಇದ್ರು ಮೈಸೂರು ಭಾಗ ಅಂತೇಳಿ. KRS ಅಲ್ಲೂ ಕೂಡ, ಮಂಡ್ಯದಲ್ಲೂ ಕೂಡ ಇಲ್ಲಿ ಬರ್ತಕ್ಕಂಥ ಕಬ್ಬಿನ ಇಳುವರಿ ಮಂಡ್ಯ ಜಿಲ್ಲೆ ಭೂಮಿಯಲ್ಲಿ ಬರ್ತಾ ಇಲ್ಲ. ಅಷ್ಟೊಂದು ಇಳುವರಿ ಬರ್ತದೆ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಫಲವತ್ತಾದಂತ ಭೂಮಿ ಇದೆ. ಈ ದೇಶದ ಒಂದು ಆದಾಯ ಕೊಡ್ತಕ್ಕಂಥ ಒಂದು ಆಸ್ತಿಗಳು. ಇದನ್ನ ತಾವು ಸರ್ಕಾರ ಇದೆಲ್ಲವನ್ನ ಕೈಗೊಂಡು ಅದನ್ನ ಜಾರಿಗೆ ತರಬೇಕು ಅಂತೇಳಿ ಈ ಮೂಲಕ ಮನವಿಯನ್ನ ಮಾಡ್ತಾ ನನಗೆ ಅವಕಾಶ ಕೊಟ್ಟಿದ್ದಕ್ಕಾಗಿ ನಮ್ಮ ಅಧ್ಯಕ್ಷರಿಗೆ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಸಾಕರ್ ಕೋಟಿ ಬೇಗ ಮುಗಿ. ಹಂಪನಗೌಡ ಬಾದಲ್ಲಿ ಅವರು, ನೆಕ್ಸ್ಟ್ ಗಣೇಶ್ ಸಿದ್ದು ಪಾಟೀಲ್. ಕರ್ನಾಟಕದ 3 ದಿವಸದಿಂದ ಸತತವಾಗಿ ಪ್ರಾರಂಭದಲ್ಲೇ ಕೊಡ್ರಿ ಅಂತ ಕೇಳಿದ್ರು, ಕೊನೆ ದಿವಸ ಕೊಟ್ರಿ, ಬಹಳ ಸಂತೋಷ, ಅಭಿನಂದನೆ. ನಮ್ಮ ಉತ್ತರ ಕರ್ನಾಟಕದಲ್ಲಿ 14 ಜಿಲ್ಲೆಗಳು, ರಾಜ್ಯದ ಅರ್ಧದಷ್ಟು ಜನಸಂಖ್ಯೆ ಈ 14 ಜಿಲ್ಲೆಗಳಲ್ಲಿ ಜನಸಂಖ್ಯೆ ಇದೆ. ಆದರೆ